ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸಹಜವಾಗಿ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನನಗೆ ಒಂದು ಈ ವಿಡಿಯೋದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಯಾವಾಗ, ಮಹತ್ವವೇನು, ಹಾಗೆ ಪೂಜೆಯ ಒಂದು ಸಮಯವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಪೂಜೆ ಮಾಡುವಂಥ ಒಂದು ಶುಭ ಮುಹೂರ್ತ ಯಾವಾಗ ಅಂತ ಬನ್ನಿ ನೋಡೋಣಂತೆ. ಮೊದಲು ನಾನು ನಿಮಗೆ ಒಂದು ಕೃಷ್ಣ ಜನ್ಮಾಷ್ಟಮಿ ಯಾವಾಗ ಅಂತ ತಿಳಿಸ್ಕೊಡ್ಬಿಡ್ತೀನಿ. ಕೃಷ್ಣ ಜನ್ಮಾಷ್ಟಮಿಯ ಒಂದು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯಂದು ಕೃಷ್ಣ ಜನ್ಮಿಸುತ್ತಾನೆ. ಇದು ಕೃಷ್ಣನ 5251ನೇ ಜನ್ಮೋತ್ಸವ ಹಬ್ಬ ಆಗಿರುತ್ತದೆ. ಇದು ನಮಗೆ ಪ್ರಾರಂಭವಾಗುವಂಥದ್ದು 26ನೇ ತಾರೀಕು ಸೋಮವಾರ ಬೆಳಗಿನ ಜಾವ 3:40 ಪ್ರಾರಂಭವಾಗ್ತದೆ. ಮುಕ್ತಾಯವಾಗುವುದು 27ನೇ ತಾರೀಕು ಮಂಗಳವಾರ ಬೆಳಗಿನ ಜಾವ 2:20 ನಮಗೆ ಅಷ್ಟಮಿ ತಿಥಿ ಮುಕ್ತಾಯಗೊಳ್ಳುತ್ತದೆ. ಸೊ ನಾವು ಒಂದು ಸೂರ್ಯೋದಯದ ತಿಥಿ ಒಂದು ಗಣನೆ ತೆಗೆದುಕೊಂಡು ಸೋಮವಾರ ಆಚರಣೆ ಮಾಡ್ತೀವಿ. ವಿಷ್ಣುವಿನ 8ನೇ ಅವತಾರವಾದ ಕೃಷ್ಣನು ಈ ಅಷ್ಟಮಿ ತಿಥಿದಂದು ಹುಟ್ಟಿರುತ್ತಾನೆ. ವಾಸುದೇವ ಮತ್ತು ದೇವಕಿ 2 ಜನ ಒಂದು ಅಮ್ಮ ಅಪ್ಪರಿಗೆ ಇಷ್ಟು ನಾವು ಆಚರಣೆ ಮಾಡ್ತೀವಿ. ಹಾಗೆ ನಮಗೆ ಈ ರೋಹಿಣಿ ತಿಥಿ ನಮಗೆ ಪ್ರಾರಂಭವಾಗುವಂಥದ್ದು. ಕೃಷ್ಣ ಅಷ್ಟಮಿ ತಿಥಿ ಮತ್ತು ರೋಹಿಣಿ ನಕ್ಷತ್ರದಂದು ಹುಟ್ಟಿರುವಂಥವನು. ಅದರಿಂದ ರೋಹಿಣಿ ನಕ್ಷತ್ರ ನಮಗೆ ಪ್ರಾರಂಭವಾಗುವಂಥದ್ದು 26ನೇ ತಾರೀಕು ಸೋಮವಾರ ಮಧ್ಯಾಹ್ನ 3:55 ಪ್ರಾರಂಭವಾದರೆ 27ನೇ ತಾರೀಕು ಮಂಗಳವಾರ ಮಧ್ಯಾಹ್ನ 3:38 ಮುಕ್ತಾಯಗೊಳ್ಳುತ್ತದೆ. ನಾವು ಸೋಮವಾರ ಆಚರಣೆ ಮಾಡ್ತೀವಿ. ಈ ಸಲ ತುಂಬ ಒಂದು ವಿಶೇಷವಾಗಿರುವಂಥದ್ದು. ಕೃಷ್ಣ ಜನ್ಮಾಷ್ಟಮಿ ಸೋಮವಾರ ಅಥವಾ ಬುಧವಾರ ಬಂದರೆ ಜಯಂತಿ ಯೋಗವನ್ನು ತರ್ತದೆ ಅಂತ ಒಂದು ನಂಬಿಕೆ. ಆದ್ದರಿಂದ ಈ ಸಲ ಸೋಮವಾರ ಬಂದಿದ್ದರಿಂದ ಎಲ್ಲರೂ ಸಹ ಆಚರಣೆ ಮಾಡಿ. ನಮಗೆ ಪೂಜೆ ಮಾಡುವ ಒಂದು ಶುಭ ಸಮಯವೆಂದರೆ ನಾವು ಮಧ್ಯರಾತ್ರಿಯಲ್ಲಿ ಕೃಷ್ಣ ಜನ್ಮವಾಗಿರೋದ್ರಿಂದ ನಾವು ಮಧ್ಯರಾತ್ರಿಯಲ್ಲಿ ನಾವು ಆಚರಣೆ ಮಾಡ್ತೀವಿ. ಸೋಮವಾರ ಮಧ್ಯರಾತ್ರಿ 12:01 12:44 ಟೋಟಲ್ ನಮಗೆ 46 ನಿಮಿಷಗಳು ಸಿಗ್ತದೆ. ಆ ಸಮಯದಲ್ಲಿ ನೀವು ಮನೆಯೆಲ್ಲ ಶುದ್ಧಿ ಮಾಡಿ ನೀವು ಕೂಡ ಸ್ನಾನ ಮಾಡಿಕೊಂಡು ಹೊಸ ಪೂಜೆ, ತುಳಸಿ ಪೂಜೆ, ಮನೆ ದೇವರ ಪೂಜೆ, ಹಾಗೆ ಕೃಷ್ಣನ ಈ ಪೂಜೆಯನ್ನು ಸಹ ನೀವು ಮಾಡ್ಕೋಬೇಕಾಗಿರುತ್ತದೆ. ಹಾಗೆ ನಮಗೆ ಸೋಮವಾರ ಮಧ್ಯರಾತ್ರಿ ಆಚರಣೆ ಮಾಡಲು ಆಗುವುದಿಲ್ಲ ಅಂದರೆ ಮಂಗಳವಾರ ಬೆಳಿಗ್ಗೆ ಸಹ ನೀವು ಪೂಜೆಯನ್ನು ಮಾಡ್ಕೋಬಹುದು. ಮಂಗಳವಾರ ಒಂದು ಪೂಜೆ ಸಮಯವಾಗಿರುವಂಥದ್ದು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಿಗ್ಗೆ 5:56 ಬೆಳಿಗ್ಗೆ 7:37 ಈ ಸಮಯದಲ್ಲಿ ಸಹ ನೀವು ಮಂಗಳವಾರ ಪೂಜೆಯನ್ನು ಮಾಡ್ಕೋಬಹುದು. ಸೋಮವಾರ ನೀವು ಉಪವಾಸವಿದ್ದು ಪೂಜೆಯನ್ನು ಮಾಡಿರ್ತೀರಿ. ಸಂಪೂರ್ಣವಾಗಿ ನೀವು ಉಪವಾಸವಿದ್ದು ಏಕಾದಶಿ ದಿನದ ನೀವು ಯಾವ ಥರ ಉಪವಾಸವಿರ್ತೀರೋ ಅದೇ ರೀತಿ ಉಪವಾಸವಿದ್ದು ನೀವು ಪೂಜೆಯನ್ನು ಮಾಡ್ಕೊಂಡಿರ್ತೀರಿ. ಮಂಗಳವಾರ ನೀವು ಬೆಳಿಗ್ಗೆ ತನಕ ಉಪವಾಸವನ್ನು ಇರಬೇಕಾಗುತ್ತೆ. ಕೆಲವರು ರೋಹಿಣಿ ತಿಥಿ ಯಾವಾಗ ತನಕ ಇದೆ ಆವಾಗ ತನಕ ಒಂದು ಉಪವಾಸವಿರ್ತಾರೆ ಕೆಲವರು. ಆದರೆ ನೀವು ಬೆಳಿಗ್ಗೆ ಪೂಜೆ ಎಲ್ಲ ಆಗಿದ ನಂತರ ಉಪವಾಸವನ್ನು ಬಿಡಬಹುದು. ಅಂದರೆ ನಮಗೆ ಮಂಗಳಗೌರಿ ಪೂಜೆ ಸಹ ಇರೋದ್ರಿಂದ ಮಂಗಳವಾರ ನೀವು ಉಪವಾಸ ಇರಬೇಕಾಗುತ್ತೆ. ಒಂದು ಹೊತ್ತು ರಾತ್ರಿ ಸಮಯದಲ್ಲಿ ನೀವು ಊಟವನ್ನು ಮಾಡಬಹುದು. ಮಂಗಳಗೌರಿ ಈ ವ್ರತವನ್ನು ಆಚರಿಸುವವರು, ಆಚರಣೆ ಮಾಡದೇ ಇರುವಂಥವರು ಬೆಳಿಗ್ಗೆ ನೀವು ಉಪವಾಸ ಎಲ್ಲ ಬಿಟ್ಟಿದ ನಂತರ ಮಧ್ಯಾಹ್ನದ ಸಮಯದಲ್ಲಿ ನೀವು ಊಟವನ್ನು ಮಾಡಬಹುದು. ಫ್ರೆಂಡ್ಸ್, ನಾನು ನಿಮಗೆ ಕೃಷ್ಣ ಜನ್ಮಾಷ್ಟಮಿ ಯಾವಾಗ, ಮಹತ್ವವೇನು, ಹಾಗೆ ಪೂಜೆ ಮಾಡುವ ಒಂದು ಶುಭ ಮುಹೂರ್ತ, ಉಪವಾಸದ ಒಂದು ವಿಧಾನ ಸಂಪೂರ್ಣವಾದ ಮಾಹಿತಿಗಳನ್ನು ಕೊಟ್ಟಿದ್ದೇನೆ. ನಿಮಗೂ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾವುದೇ ಕಾರಣಕ್ಕೂ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.